ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೈದಿಯ ಜೊತೆ ದರ್ಶನ್ ಇರೋ ಮತ್ತೊಂದು ಫೋಟೋ ಹರಿದಾಟ. ಇದರಲ್ಲೂ ನಟನ ಕೈಯಲ್ಲಿ ಸಿಗರೇಟು, ಮತ್ತೊಬ್ಬ ಕೈದಿ ಕೈಯಲ್ಲಿ ಮೊಬೈಲ್. ಮೆತ್ತನೆಯ ಹಾಸಿಗೆ ಮೇಲೆ ಕೂತು ಇಬ್ಬರ ಹರಟೆ. ಜೈಲಲ್ಲಿ ಏನೇ ವೈಭೋಗ ಅಂತ ಮಾತಾಡ್ಕೊಳ್ತಿದ್ದಾರೆ ಜನ. ನಟನ ಕೈಯಲ್ಲಿರೋ ಬೆಳ್ಳಿಯ ಕಡಗ ಕೂಡ ತೆಗೆಸಿಲ್ಲ. ದಿನವೂ ಬೇಕಾದ್ದೆಲ್ಲ ಸಿಗತ್ತೆ. ದರ್ಶನ್ ವಿಚಾರದಲ್ಲಿ ಜೈಲು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಬೇಸಿಕ್ ರೂಲ್ಸ್ ಕೂಡ ಪಾಲಿಸಿಲ್ಲ ಅಧಿಕಾರಿಗಳು. ಮೊದಲು ರೌಡಿಗಳ ಜೊತೆ ಕೂತು ಹರಟೆ ಸಿಗರೇಟ್, ನಂತರ ಸಹ ಕೈದಿಯ ವಿಡಿಯೋ ಕಾಲ್ನಲ್ಲಿ ಮಾತು. ಈಗ ಮತ್ತೊಬ್ಬ ಕೈದಿಯ ಜೊತೆ ಸಿಗರೇಟ್ ಹಿಡಿದಿರೋ ಫೋಟೋ. ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆಗೆ ಕೈಗನ್ನಡಿ ಹಿಡಿತಾ ಇದೆ. ಒಂದೊಂದೇ ಫೋಟೋಗಳು, ವಿಡಿಯೋಗಳು. ರೌಡಿ ಶೀಟರ್ಸ್ ಜೊತೆ ಕೂತಿರೋ ದರ್ಶನ್ ಫೋಟೋ ರಿವೀಲ್. ಜೈಲ್ ಅಧಿಕಾರಿಗಳ ವಿರುದ್ಧ ಕ್ರಮ. ಜೊತೆಗೆ ಕೆಲ ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್. ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ರನ್ನ ಬೇರೆ ಕಡೆ ಇಡಲು ತಯಾರಿ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ. ಗೃಹ ಸಚಿವರನ್ನ ಭೇಟಿಯಾದ ಬೆಂಗಳೂರು ಕಮಿಷನರ್ ದಯಾನಂದ್. ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರರಿಂದಲೂ ಪರಮೇಶ್ವರಿಗೆ ಮಾಹಿತಿ. ಘಟನೆ ಸಂಬಂಧ 7 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಮುಂದೆ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ತೀವಿ. ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರೆ ಅವರ ಮೇಲೂ ಕ್ರಮ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಫೋಟೋ ತೆಗೆದವರು ಯಾರು, ಯಾರ ಮೊಬೈಲ್, ಜೈಲಿನ ಒಳಗೆ ಮೊಬೈಲ್ ಹೇಗೆ ಹೋಯಿತು ಅನ್ನೋ ಬಗ್ಗೆ ತನಿಖೆ ಮಾಡ್ತೀವಿ. ಕೈಯಲ್ಲಿದ್ದ ಸಿಗರೇಟ್ ಬಗ್ಗೆಯೂ ತನಿಖೆಯಾಗತ್ತೆ ಎಂದರು ಗೃಹ ಸಚಿವರು. ಜೈಲಿನ ಒಳಗೆ ರಾಜಾರೋಷವಾಗಿ ಎಲ್ಲವೂ ಸಿಗ್ತಿದೆ. ಫೋಟೋ ತೆಗೆಯೋದಕ್ಕೂ ಮೊಬೈಲ್ ಬಂದಿದ್ದು ಹೇಗೆ? ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ಘಟನೆಗಳ ಬಗ್ಗೆ ಈಗಾಗಲೇ ಪ್ರಾಥಮಿಕ ವರದಿ ಸಿಕ್ಕಿದೆ. ನಾನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಪರಿಶೀಲಿಸ್ತೀನಿ. ಕಾರಾಗೃಹಗಳ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮೊದಲ ಪ್ರತಿಕ್ರಿಯೆ. ಜೈಲಾಧಿಕಾರಿಗಳು ಯಾವ ಒತ್ತಡಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಜೈಲಲ್ಲಿದ್ರು ರಾಜಾತಿಥ್ಯ, ಹೊರಗೆ ಬಂದ್ರೆ ಏನ್ ಗತಿ? ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಇದರ ಬಗ್ಗೆ ತನಿಖೆಯಾಗಲಿ. ಮೃತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಒತ್ತಾಯ. ನಮ್ಮ ಮಗನನ್ನ ಬಿಡಿಸ್ಕೊಂಡು ಬರೋದಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ದರ್ಶನ್ ಕರುಣೆ ಇಟ್ಟು ನಮ್ಮ ಮಕ್ಕಳನ್ನ ಬಿಡಿಸಬೇಕು. ಅವರಿಗೆ ಜೈಲಲ್ಲಿ ಎಲ್ಲಾ ಸಿಗ್ತಿದೆ. ಬಡವರ ಮಕ್ಕಳ ಗತಿ ಏನು? ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಮಾತು. ದರ್ಶನ್ಗೆ ಆದ್ಯತೆ ಕೊಡುವಂತೆ ಉಳಿದವರಿಗೂ ಕೊಡಬೇಕು. ನನ್ನ ತಮ್ಮ ರಘು ಇನ್ನೊಬ್ಬ ಸಹೋದರನಿಗೆ ವಿಡಿಯೋ ಕಾಲ್ ಮಾಡಿದ್ದ. ಬೇಗ ಬರ್ತೀನಿ ಎಂದಿದ್ದಾನೆ. ದರ್ಶನ್ ಆರಾಮಾಗಿರೋ ಫೋಟೋ ಬಗ್ಗೆ ಆರೋಪಿ ರಘು ಸಹೋದರ ಮುರಳಿ ಹೇಳಿಕೆ. ಗತ್ತು ಗಾಂಭೀರ್ಯ ಕಡಿಮೆಯಾಗಿಲ್ಲ. ಹುಲಿ ಎಲ್ಲಿದ್ರೂ ಹುಲಿನೇ. ತುಂಬಾ ದಿನಗಳ ನಂತರ ದೇವರ ದರ್ಶನ ಆಯಿತು. ದರ್ಶನ್ ಫೋಟೋ ರಿವೀಲ್ ಆಗ್ತಾ ಇದ್ದಂತೆ ಫ್ಯಾನ್ ಸಂಭ್ರಮ. ದರ್ಶನ್ ಫೋಟೋ ಹರಿದಾಡ್ತಾ ಇದ್ದಂತೆ ಅಧಿಕಾರಿಗಳಿಗೆ ಟೆನ್ಷನ್. ನಿನ್ನೆ ರಾತ್ರಿಯೇ ದರ್ಶನ್ ಮತ್ತು ಅಕ್ಕಪಕ್ಕದ ಬ್ಯಾರಕ್ಗಳಲ್ಲೂ ಸೂಪರಿಂಟೆಂಡೆಂಟ್ ಪರಿಶೀಲನೆ. ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದ ಅಧಿಕಾರಿಗಳ ತಂಡ. ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗನಿಗೂ ಟೆನ್ಷನ್. ಇಬ್ಬರ ಪರ್ಸನಲ್ ಎಂಟ್ರಿಗೆ ಬಂದವರ ಲಿಸ್ಟ್ ಕೂಡ ಪರಿಶೀಲನೆ. ಭೇಟಿಗೆ ಬಂದವರು ಪ್ರಭಾವ ಬಳಸಿದ್ರೆ ಅವರಿಗೂ ಸಂಕಷ್ಟ. ದರ್ಶನ್ ಜೈಲಿಗೆ ಹೋದ ದಿನದಿಂದಲೂ ಸಿಕ್ಕಿದೆಯಂತೆ ಮನೆಯೂಟ. ಜೈಲಲ್ಲಿರೋ ಮತ್ತೊಬ್ಬ ಪ್ರಭಾವಿಯ ಜೊತೆಯಲ್ಲಿ ನಟನಿಗೂ ಹೋಮ್ ಮೇಡ್ ಫುಡ್. ಮನೆಯೂಟಕ್ಕೆ ಮನವಿ ಮಾಡಿ ಅರ್ಜಿ ಸಲ್ಲಿಸಿದ್ದು ಬರೀ ನಾಟಕನ. ವಾರಕ್ಕೆ 3 ದಿನ ನಾನ್ ವೆಜ್, ಬಯಸಿದಾಗಲೆಲ್ಲ ಸಿಗರೇಟ್, ಬೇರೆ ಬೇರೆ ಬಟ್ಟೆ. ವಿಲ್ಸನ್ ಗಾರ್ಡನ್ ನಾಗನ ಬ್ಯಾರಕ್ನಿಂದಲೇ ಆಗ್ತಿದೆಯಂತೆ ಊಟ ಸಪ್ಲೈ. ಜೈಲಲ್ಲಿ ದರ್ಶನ್ ಬಿಂದಾಸ್ ಜೀವನದ ಒಂದೊಂದೇ ಮಾಹಿತಿ ಬಯಲು.
ಕೊಲೆ ಕೋಕಾ ಆಕ್ಟ್ ಅಡಿ ಜೈಲಲ್ಲಿರೋ ಆರೋಪಿಗಳು ಕುಖ್ಯಾತ ರೌಡಿಗಳ ಜೊತೆಯಲ್ಲಿ ಆರೋಪಿ ನಟ ದರ್ಶನ್ಗೆ ಸ್ನೇಹ. ಕ್ರಿಮಿನಲ್ ಚಟುವಟಿಕೆಗಳ ತರಬೇತಿ ಕೇಂದ್ರವಾಗ್ತಿದೆಯಾ ಜೈಲು? ಕಳ್ಳನಾಗಿದ್ದನಾಗ ಈಗ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್. 8 ಕೊಲೆ ಕೇಸಲ್ಲಿ A1, ಒಟ್ಟು 23 ಪ್ರಕರಣಗಳಲ್ಲಿ ಆರೋಪಿ. ಬೆಚ್ಚಿ ಬೀಳಿಸುವಂತಿದೆ ವಿಲ್ಸನ್ ಗಾರ್ಡನ್ ನಾಗನ ಹಿಸ್ಟರಿ. ಜೈಲಿನಲ್ಲಿ ಭರ್ಜರಿ ಬರ್ಡೇ ಸೆಲೆಬ್ರೇಷನ್. ದರ್ಶನ್ ಜೊತೆ ಫೋಟೋದಲ್ಲಿದ್ದ ರೌಡಿ ಶೀಟರ್ ಕುಳ್ಳಸೀನಾ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಗನ್ ಮಾದರಿ ಕೇಕ್ ಕತ್ತರಿಸಿ ಹವಾ ಮೇಂಟೈನ್ ಮಾಡಿದ್ದ ಸೀನಾ. ಸಿಗರೇಟ್, ಮಾದಕ ವಸ್ತು, ಮದ್ಯ ಜೈಲೊಳಗೆ ನಿಷೇಧ. ಮೊಬೈಲ್ ಕೂಡ ಯಾರು ಬಳಸೋ ಹಾಗಿಲ್ಲ. ಪುಸ್ತಕಗಳಲ್ಲಿ ಮಾತ್ರ ಇದೆಯಾ ಜೈಲಿನ ನಿಯಮಗಳು. ಕೈದಿಯಾಗಿ ಹೋಗೋರಿಗೆ ಸಿಗ್ತಾ ಇದೆ ಎಲ್ಲ ಸುಖಭೋಗ.